ಇನ್ನು ರಶ್ಮಿಕಾ ಮತ್ತು ದೇವರಕೊಂಡ ವಿಜಯ್ ದೇವರಕೊಂಡ ಅವರ ಮದುವೆ ಮುಹೂರ್ತ ಕೊನೆಗೂ ಫಿಕ್ಸ್ ಆಗಿದೆ. ಇದುವರೆಗೂ ಕೂಡ ಯಾವಾಗ ಮದುವೆ ಅನ್ನುವಂಥದ್ರ ಬಗ್ಗೆ ಹೋದಲ್ಲಿ ಬಂದಲ್ಲಿ ಅವ್ರಿಗೇನು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು, ಅದಕ್ಕೀಗ ಉತ್ತರ ಸಿಕ್ಕಿದೆ. ಉದಯಪುರದ ಪ್ಯಾಲೇಸ್ನಲ್ಲಿ ರಶ್ಮಿಕಾ ಮತ್ತು ವಿಜಯ್ ಮದುವೆ ಫಿಕ್ಸ್ ಆಗಿದೆ. ಮಾರ್ಚ್ 4ನೇ ತಾರೀಕು ಹೈದರಾಬಾದ್ನಲ್ಲಿ ಆರತಕ್ಷತೆ ಕಾರ್ಯಕ್ರಮ ಇರುತ್ತೆ. ಇದಕ್ಕಿಂತ ಮುಂಚೆ ಫೆಬ್ರವರಿ 26ಕ್ಕೆ ಸಪ್ತಪದಿ ತುಳಿಯಲಿದ್ದಾರೆ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ. ಇದನ್ನ ಪುಷ್ಟೀಕರಿಸುವಂತೆ, ಈ ಸುದ್ದಿಯನ್ನು ಪುಷ್ಟೀಕರಿಸುವಂತೆ ಒಂದು ಇನ್ವಿಟೇಷನ್ ಕೂಡ ಹರಿದಾಡ್ತಾ ಇದೆ. ನೋಡ್ತಾ ಇದ್ದೀವಿ, ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈ ಒಂದು ಇನ್ವಿಟೇಷನ್ ಶೈಲೇಶ್ ಅನ್ನೋರಿಗೆ ಕೊಟ್ಟಿರುವಂಥ ಒಂದು ಇನ್ವಿಟೇಷನ್ ಇದು. ಇದರಲ್ಲಿ ವಿಜಯ್ ದೇವರಕೊಂಡ ಅವರು ಬರೆದಿದ್ದಾರೆ, ನಮ್ಮ ಮದುವೆಗೆ ನೀವು ಆಗಮಿಸಬೇಕು ಅನ್ನುವಂಥದ್ರ ಬಗ್ಗೆ ಒಂದು ವಿವಾಹ ಆಮಂತ್ರಣ ಪತ್ರಿಕೆ ಇದು. ಆರತಕ್ಷತೆ ಕಾರ್ಯಕ್ರಮ 4ನೇ ತಾರೀಕು ಮಾರ್ಚ್ ನಡೆಯುತ್ತೆ. ಹೈದರಾಬಾದ್ನಲ್ಲಿ ಇರುವಂಥ ಒಂದು ಆರತಕ್ಷತೆ ಕಾರ್ಯಕ್ರಮ. ಉದಯಪುರದ ಪ್ಯಾಲೇಸ್ನಲ್ಲಿ ಮದುವೆ ಆಗುತ್ತೆ. ನಂತರ ಹೈದರಾಬಾದ್ನಲ್ಲಿ ಆರತಕ್ಷತೆ ಕಾರ್ಯಕ್ರಮ ಬಂಜಾರಾ ಹಿಲ್ಸ್ನ ತಾಜ್ ಕೃಷ್ಣದಲ್ಲಿ ಸಂಜೆ 7 ಗಂಟೆಗೆ ಅಂತೇಳಿ ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಒಂದು ಇನ್ವಿಟೇಷನ್ ಕೂಡ ಹರಿದಾಡ್ತಾ ಇದೆ. ಮತ್ತು ಡೀಟೇಲ್ಸ್ ನಾವು ಪ್ರತಿನಿಧಿ ಮಲ್ತೇಶ್ ನೀಡ್ತಾರೆ. ಮಲ್ತೇಶ್, ಈಗ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಅವರ ಮದುವೆ ಕೊನೆಗೆ ನಿಶ್ಚಯ ಆಗಿದೆ ಅನ್ನುವಂಥದ್ರ ಬಗ್ಗೆ ಸುದ್ದಿ ಹರಿದಾಡ್ತಾ ಇತ್ತು. ಒಂದು ಅವರಿಬ್ಬರದು ಎಂಗೇಜ್ಮೆಂಟ್ ಆಯಿತು, ಬಟ್ ಎಲ್ಲೂ ಕೂಡ ಸುದ್ದಿ ಹೊರಗಡೆ ಬಂದಿರಲಿಲ್ಲ. ಕೇವಲ ಅಲ್ಲಿ ಇಲ್ಲಿ ಹೌದಂತೆ ಅನ್ನುವಂಥದ್ರ ಬಗ್ಗೆನೇ ಇದ್ದಂಥ ಒಂದು ವಿಚಾರ. ಬಟ್ ಈಗ ಫೈನಲಿ ಎಸ್, ಅಫ್ಕೋರ್ಸ್ 26ನೇ ತಾರೀಕು ಮದುವೆ ಆಗ್ತಾ ಇದ್ದಾರೆ. ಮಾರ್ಚ್ 4ಕ್ಕೆ ರಿಸೆಪ್ಷನ್ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ಅಧಿಕೃತ ಇನ್ವಿಟೇಷನ್ ಕೂಡ ಸಿಕ್ಕಿರುವಂಥದ್ದು. ಮಾಲ್ತೇಶ್. ರೆಹಮಾನ್, ಖಂಡಿತ ಏನಂತಂದ್ರೆ ಇಷ್ಟು ದಿನಗಳ ಕಾಲ ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಅವರ ಒಂದು ವಿವಾಹದ ವಿಚಾರವಾಗಿ ಒಂದಿಷ್ಟು ಅಂತ್ಯಕಂತ್ಯಗಳು ಶುರುವಾಗಿತ್ತು. ಅಂದ್ರೆ ಆ ದಿನ ಆಗುತ್ತೆ, ಈ ದಿನ ಆಗುತ್ತೆ, ಅವರ ಮದುವೆ ಆಯಿತು, ನಿಶ್ಚಿತಾರ್ಥ ಆಯ್ತು ಅನ್ನೋದು ಈಗ ಅಧಿಕೃತವಾಗಿ ಒಂದು ಮುದ್ರೆ ಬಿದ್ದಿದೆ ಅಂತ ಹೇಳ್ಬೋದು. ಅಧಿಕೃತವಾಗಿ ಇನ್ವಿಟೇಷನ್ ಕೂಡ ಹೊರಗಡೆ ಬಂದಿರತಕ್ಕಂಥದ್ದು. ಸೊ ಅಂದ್ರೆ ಫೆಬ್ರವರಿ 26ನೇ ತಾರೀಕು ಕುಟುಂಬದ ಆಪ್ತರು ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಒಂದು ಮದುವೆ ಆಗುತ್ತೆ. ಅದಾದ ನಂತರ ಹೈದರಾಬಾದ್ನಲ್ಲಿ ಮಾರ್ಚ್ 4ನೇ ತಾರೀಕು ಅಂದ್ರೆ ಇಡೀ ಚಿತ್ರೋದ್ಯಮದ ಗಣ್ಯರಿಗೆ ಆಗಿರ್ಬೋದು, ಆಪ್ತರಿಗೆ ಆಗಿರ್ಬೋದು ಮತ್ತು ಕೆಲವು ಜನ ಅಭಿಮಾನಿಗಳಿಗೆ ಆಗಿರ್ಬೋದು ಅಲ್ಲಿ ರಿಸೆಪ್ಷನ್ಗೆ ವ್ಯವಸ್ಥೆನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು. ಸೊ ಈಗ ಅಧಿಕೃತವಾಗಿ ಏನಂತಂದ್ರೆ ಒಂದು ಆಹ್ವಾನ ಪತ್ರಿಕೆಯಲ್ಲೇ ಇರ್ತಕ್ಕಂಥದ್ದು. ಈಗಾಗಲೇ ಏನಂತಂದ್ರೆ ಗೀತಾ ಗೋವಿಂದಂ ಖ್ಯಾತಿಯ ಜೋಡಿ, ಸೊ ವಿಜಯ್ ಮತ್ತು ರಶ್ಮಿಕಾ ಅವರ ನಡುವೆ ಆಪ್ತತೆ ಮತ್ತೆ ಅವರ ಸ್ನೇಹದ ಬಗ್ಗೆ, ಪ್ರೀತಿಯ ಬಗ್ಗೆ ಸಾಕಷ್ಟು ದಿನಗಳಿಂದ ಸಾಕಷ್ಟು ಸಂದರ್ಭಗಳಲ್ಲಿ ಆತ್ಮೀಯತೆ ಬಗ್ಗೆ ಚರ್ಚೆ ಆಗ್ತಿತ್ತು. ಮತ್ತು ಇತ್ತೀಚೆಗಿನ ಖಾಸಗಿ ಕೆಲವು ಸಮಾರಂಭಗಳಲ್ಲಿ ಅವರ ಆತ್ಮೀಯತೆಯನ್ನು ನೋಡಿರ್ತಕ್ಕಂಥವ್ರು ಮದುವೆ ಆಗ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ ಇದ್ರು. ಬಟ್ ಈಗ ಅಧಿಕೃತವಾಗಿ ಒಂದು ಆಹ್ವಾನ ಪತ್ರಿಕೆ ಕೂಡ ಬಂದಿರತಕ್ಕಂಥದ್ದು. ಸೊ ಸದ್ಯಕ್ಕೆ ಫೆಬ್ರವರಿ 26 ಅಂದ್ರೆ ಈ ಪ್ರೇಮಿಗಳ ದಿನಾಚರಣೆಯ ತಿಂಗಳು ಅಂತ ಹೇಳ್ಬೋದು. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ. ಸೊ ಆ ತಿಂಗಳಲ್ಲೇ ಒಂದು ಪ್ರೇಮಿಗಳು ಈಗ ಮದುವೆಗೆ ಸಜ್ಜಾಗಿದ್ದಾರೆ ಅಂತಾನೆ ಹೇಳ್ಬೋದು, ವಿಜಯ್ ಮತ್ತು ರಶ್ಮಿಕಾ. ರೆಹಮಾನ್. ರೈಟ್, ಥ್ಯಾಂಕ್ ಯು ಮಾಲ್ತೇಶ್.